ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯದಲ್ಲಿ ಸಚಿವ ಸಂಪುಟ ಪುನಾರಚನೆಯ ಚರ್ಚೆ, ಕ್ಯಾಬಿನೆಟ್ ಬಗ್ಗೆ ಸಿಎಂ ಹೈಕಮಾಂಡ್ ಚರ್ಚೆ ಮಾಡ್ತಾರೆ ಎಂದ ಡಿಸಿಎಂ. ಗ್ಯಾರಂಟಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದ ಡಿಕೆ ಶಿವಕುಮಾರ್. ಪೇಜಾವರ ಶ್ರೀಗಳ ಸಂವಿಧಾನ ಬದಲಾವಣೆ ಮಾತಿಗೆ ಸಿಎಂ ಕಿಡಿ. ಸ್ವಾಮೀಜಿ ಮನುಸ್ಮೃತಿಯನ್ನ ಪ್ರತಿಪಾದನೆ ಮಾಡುತ್ತಾರೆ, ಹೀಗೆಲ್ಲ ಹೇಳೋ ಅಗತ್ಯ ಏನಿತ್ತು ಅಂತ ಸಿದ್ದು ಪ್ರಶ್ನೆ. ಕರ್ನಾಟಕ ಆರ್ಥಿಕ ಪರಿಸ್ಥಿತಿ ಅಧೋಗತಿಗೆ ಹೋಗಿದೆ, ಸರ್ಕಾರ ಪಾಪರ್ ಆಗಿದೆ ಅಂತ ಒಪ್ಪಿಕೊಳ್ತಿಲ್ಲ. ಸಿದ್ದರಾಮಯ್ಯ ಬಿಲದಲ್ಲಿ ಮುಚ್ಚಿಕೊಂಡಿದ್ದಾರೆ ಅಂತ ಆರ್ ಅಶೋಕ್ ಕಿಡಿ. ಬಿಜೆಪಿಯಲ್ಲಿ ಒಡಕಿದೆ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಜೆಡಿಎಸ್ ಬಿಜೆಪಿಯಿಂದ ಎಷ್ಟು ಜನ ಹೊರಗೆ ಬರ್ತಾರೆ ಗೊತ್ತಿಲ್ಲ. ಜೆಡಿಎಸ್ ಒಡೆಯುವ ಯೋಗೇಶ್ವರ್ ಮಾತಿಗೆ ದಿನೇಶ್ ಗುಂಡೂರಾವ್ ಹೇಳಿಕೆ. ಒಂದು ತಿಂಗಳ ಕಾಲಾವಕಾಶ ಕೊಡ್ತೀನಿ, ಒಬ್ಬೊಬ್ಬರನ್ನಾದರೂ ಕರೆಸಿಕೊಳ್ಳಿ. ದೇವೇಗೌಡರ ಬಗ್ಗೆ ಮಾತಾಡಲು ಸಿಪಿವೈಗೆ ಯೋಗ್ಯತೆ ಇಲ್ಲ. ಯೋಗೇಶ್ವರ್ ಆಪರೇಷನ್ ಕಾಂಗ್ರೆಸ್ ಮಾತಿಗೆ ಬಂಡಪ್ಪ ಕಾಶಂಪುರ್ ಕೆಂಡ. ಮುಸ್ಲಿಮರಿಗೆ ಓಟಿನ ಹಕ್ಕನ್ನ ವಾಪಸ್ ಪಡೆಯಬೇಕೆಂದಿದ್ದ ಚಂದ್ರಶೇಖರನಾಥ ಸ್ವಾಮೀಜಿ. ಶ್ರೀಗಳ ಮಾತಿಗೆ ಸಿಎಂ ಇಬ್ರಾಹಿಂ ಸಿಡಿಮಿಡಿ. ಪೀಠಕ್ಕೆ ಧಕ್ಕೆ ಬಾರದೆಂದ ಮಾತನಾಡಿ ಅಂತ ಕಿಡಿ. ಇಬ್ರಾಹಿಂ ಸವಕಲು ನಾಣ್ಯ ಎಂದಿದ್ದ ಸಾರಾ ಮಹೇಶ್. ನಾನು ರಾಜಕೀಯಕ್ಕೆ ಬಂದಾಗ ಅವನಿನ್ನೂ ಹುಟ್ಟೇ ಇರಲಿಲ್ಲ. ಮಾಜಿ ಸಚಿವನಿಗೆ ಸಿಎಂ ಇಬ್ರಾಹಿಂ ಕೌಂಟರ್. ಮಹಾರಾಷ್ಟ್ರದಲ್ಲಿ ಮಹಾ ಅಘಾಡಿ ಮೈತ್ರಿಕೂಟದಿಂದ ಸೋಲಿನ ಪರಾಮರ್ಶೆ. ವೀರ ಸಾವರ್ಕರ್ನ ರಾಹುಲ್ ಗಾಂಧಿ ಟೀಕಿಸಿದ್ದೇ ಮುಳುವಾಯ್ತಾ? ಮೀಸಲಾತಿ ಅಂತ್ಯಗೊಳಿಸೋದಾಗಿ ಆಡಿದ್ದ ಮಾತೆ ತಿರುಗಬಾಣ ಆಯ್ತಾ ಎಂಬ ಚರ್ಚೆ. ಇವತ್ತು ತಮಿಳುನಾಡಿಗೆ ಅಪ್ಪಳಿಸಲಿದೆ ಫೆಂಗಲ್ ಚಂಡಮಾರುತ. ಚೆನ್ನೈ ಸೇರಿದಂತೆ ಹಲವು ಭಾಗಗಳಲ್ಲಿ ಮಳೆಯಾರ್ಭಟ. ಕರಾವಳಿ ಭಾಗಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಸೈಕ್ಲೋನ್ ಎಫೆಕ್ಟ್ನಿಂದ ರಾಜ್ಯದಲ್ಲೂ ಮಳೆ ಆರ್ಭಟದ ಎಚ್ಚರಿಕೆ. ಬೆಂಗಳೂರಲ್ಲೂ ವರುಣಾರ್ಭಟದ ಮುನ್ನೆಚ್ಚರಿಕೆ. ಮುಂದಿನ 3 ದಿನಗಳ ಕಾಲ ಮೇಘರಾಜನ ಎಂಟ್ರಿ ಸಾಧ್ಯತೆ. ಕತ್ತೆ ಹೆಸರಲ್ಲಿ ಜೆನಿ ಮಿಲ್ಕ್ ಕಂಪನಿ ರೈತರಿಗೆ ಕೋಟಿ ಕೋಟಿ ಹಣ ವಂಚನೆ ಪ್ರಕರಣ. ಹೊಸಪೇಟೆಯಲ್ಲಿಯೇ ಬೀಡು ಬಿಟ್ಟಿದೆ ಸಿಐಡಿ ತನಿಖೆ. ಕತ್ತೆಗಳ ನಿರ್ವಹಣೆಗೆ 4 ಸ್ಥಳೀಯರನ್ನ ನೇಮಿಸಿದ ಟೀಮ್. ಚಿಕ್ಕಬಳ್ಳಾಪುರದಲ್ಲಿ ಜಮೀನಿಗಾಗಿ ಬದುಕಿದ್ದ ವ್ಯಕ್ತಿಯನ್ನೇ ಸಾಯಿಸಿದ ಅಧಿಕಾರಿಗಳು. ಮೃತಪಟ್ಟಿದ್ದಾನೆ ಅಂತ ಬೇರೆಯವರಿಗೆ ಖಾತೆ ಮಾಡಿದ್ದ ಕಂದಾಯ ಇಲಾಖೆ. ನಕಲಿ ದಾಖಲೆ ಸೃಷ್ಟಿಸಿದವರ ವಿರುದ್ಧ ಕ್ರಮಕ್ಕೆ ಡಿಸಿ ಆದೇಶ. ನಾಳೆ ಜಾರ್ಖಂಡ್ನಲ್ಲಿ ನೂತನ ಸರ್ಕಾರ ರಚನೆ. ಸಿಎಂ ಆಗಿ ಹೇಮಂತ್ ಸೊರೇನ್ ಮತ್ತೊಮ್ಮೆ ಆಯ್ಕೆ. ಪ್ರಧಾನಿ ಮೋದಿ ಸೇರಿ ಹಲವು ನಾಯಕರಿಗೆ ಸೊರೇನ್ ಪದಗ್ರಹಣಕ್ಕೆ ಆಹ್ವಾನ. ಬಾಂಗ್ಲಾದೇಶ ಸರ್ಕಾರದಿಂದ ಹಿಂದೂಗಳ ಟಾರ್ಗೆಟ್. ಇಸ್ಕಾನ್ ಆಧ್ಯಾತ್ಮಿಕ ಗುರು ಚಿನ್ಮಯ್ ಮಹಾಪ್ರಭು ಬಂಧನ. ಪಶ್ಚಿಮ ಬಂಗಾಳದಲ್ಲಿ ಕೇಸರಿ ನಾಯಕರಿಂದ ಪ್ರೊಟೆಸ್ಟ್. ಅಕ್ಕಿನೇನಿ ನಾಗಾರ್ಜುನ ಕುಟುಂಬದಲ್ಲಿ ಮತ್ತೊಂದು ಸಂಭ್ರಮ. ನಾಗಚೈತನ್ಯ ಬಳಿಕ ಅಖಿಲ್ ಅಕ್ಕಿನೇನಿ ಎಂಗೇಜ್. ಝೈಬನ್ ರಾವಡಿ ಎಂಬುವರ ಜೊತೆ ನಿಶ್ಚಿತಾರ್ಥ. ಖ್ಯಾತ ನಟಿಯ ಜೊತೆ ಮೊಹಮ್ಮದ್ ಸಿರಾಜ್ ಡೇಟಿಂಗ್. ಬಾಲಿವುಡ್ ಬೆಡಗಿಯ ಅಂದಕ್ಕೆ ಮನಸೋತರ ಕ್ರಿಕೆಟರ್. ಹಿಂದಿ ಬಿಗ್ ಬಾಸ್ 13 ಚಲುವೆ ಹಿಂದೆ ಬಿದ್ದಿರೋ ಟೀಮ್ ಇಂಡಿಯಾ ಬೌಲರ್. ಐಪಿಎಲ್ ಆಕ್ಷನ್ನಲ್ಲಿ ಗುಜರಾತ್ ಪಾಲಾದ ಸಿರಾಜ್. ಇಷ್ಟು ದಿನ ಆಡಿದ ಆರ್ಸಿಬಿ ತಂಡಕ್ಕೆ ಧನ್ಯವಾದ ತಿಳಿಸಿದ ವೇಗಿ. ಭಾವನಾತ್ಮಕ ಪೋಸ್ಟ್ ಹಾಕಿ ಬೆಂಗಳೂರಿನ ಫ್ಯಾನ್ಸ್ ಮನಸ್ಸು ಗೆದ್ದ ಮಿಯಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.